ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರ್ಯ ಸಾವಾಗಿದೆ. ಹಾಗಾದರೆ ಅಲ್ಲಿ ಸತ್ತಿರೋದು ರಾಮಾಚಾರಿನ ಅಥವಾ ಕಿಟ್ಟಿನ? ಇದೆಲ್ಲಿದ್ರ ನಡುವೆ ಇಷ್ಟು ದಿನ ಮುತ್ತೈದೆ ಆಗಿದ್ದ ಚಾರು ವಿಧವೆ ಆಗ್ತಿದ್ದಾಳೆ. ತನ್ನ ಗಂಡ ಬಂದೇ ಬರ್ತಾನೆ ಅಂತ ಕಾಯ್ತಿದ್ದ ಚಾರು ಮುಂದೆ ರಾಮಾಚಾರ್ಯ ಶವ ಬಂದಿದೆ. ಹಾಗಿದ್ರೆ ನಿಜವಾಗ್ಲೂ ಇಲ್ಲಿ ಚಾರು ತನ್ನ ಗಂಡ ಸತ್ತೋಗ್ಬಿಟ್ಟ ಅನ್ಕೋತಾಳೆ ಅಥವಾ ಶಾಕ್ಗೆ ಒಳಗಾಗ್ತಾಳೆ. ಬಟ್ ಇದು ಎಲ್ಲಿದ್ರ ನಡುವೆ ಅಲ್ಲಿಗೆ ಕಿಟ್ಟಿ ಎಂಟ್ರಿ ಕೊಡ್ತಾರಾ ಅಥವಾ ರಾಮಾಚಾರಿ ಎಂಟ್ರಿ ಕೊಡ್ತಾರಾ? ಸತ್ತಿದ್ದು ಯಾರು ಅನ್ನೋ ಕ್ಲಾರಿಟಿ ಸಿಗತ್ತಾ? ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಮತ್ತು ಚಾರು ಒಳ್ಳೆತನನೇ ಇವತ್ತು ಅವ್ರಿಗೆ ಮೆತ್ತಾಗ್ಬಿಟ್ಟಿದೆ. ಇಲ್ಲಿ ಬೀದಿಲಿ ಹೋದಂತಹ ಬೀದಿಲಿ ಬೇರೆ ರೌಡಿಗಳಿಗೆ ಸಿಕ್ಕಿ ರಾಜಿ ಜೀವನ ಏನೋ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಭಾವಿಸಿ ಚಾರು ಮತ್ತು ಚಾರಿ ರಾಜಿನ ಮನೆ ಕರ್ಕೊಂಡು ಬರ್ತಾರೆ. ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಇದೆಲ್ಲ ಟ್ರ್ಯಾಪ್ ಅಂತ ಹೇಳಿ. ಇಲ್ಲಿ ನವದೀಪಿ ರಾಜಿನ ಬಿಟ್ಟಿರೋದು ಅನ್ನೋ ವಿಷಯನೇ ಗೊತ್ತಿಲ್ಲದೆ ಇರ್ತಕ್ಕಂಥ ಚಾರು ಮತ್ತು ಚಾರಿ ತುಂಬ ಇನ್ನೋಸೆಂಟ್ ಆಗಿ ರಾಜಿನ ನಂಬಿಡ್ತಾರೆ, ಮನೆ ಕರ್ಕೊಂಡು ಬರ್ತಾರೆ. ಜೊತೆಗೆ ಅವರ ಗಂಡ ಇವರ ವಿಷಯವಾಗಿ ನವದೀಪ್ ಕೈಗೆ ಸಿಕ್ಕಿ ಸತ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಡಾಕ್ಯುಮೆಂಟ್ಸ್ ಫ್ಯಾಕ್ಟ್ರಿಲಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ರಾಜಿಗೆ ನ್ಯಾಯ ಕೊಡಿಸ್ಬೇಕು, ಜೊತೆಗೆ ಡಾಕ್ಯುಮೆಂಟ್ಸ್ನ ತಗೋಬೇಕು ಅಂತ ರಾಮಾಚಾರಿ ಚಾರು ಇಬ್ಬರು ಕೂಡ ಯೋಚನೆ ಮಾಡ್ತಾರೆ. ಎಲ್ಲದರ ನಡುವೆ ಮುರಾರಿ ರಾಜಿ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ. ಬಟ್ ಆದರೂ ಕೂಡ ಅಲ್ಲೂ ರಾಜಿ ಮೇಲೆ ಚಾರಿ ಆಗಲಿ ನಂಬಿಕೆಯನ್ನು ಕಳ್ಕೊಳ್ಳೋದೇ ಇಲ್ಲ. ಫೈನಲಿ ರಾಮಾಚಾರಿ ಹುಟ್ಟದಬ್ಬ ಬರುತ್ತೆ. ಹುಟ್ಟದಬ್ಬಕ್ಕೆ ಇಲ್ಲಿ ಕಿಟ್ಟಿ ಕೂಡ ಮನೆಗೆ ಬಂದಿದ್ದಾರೆ. ರಾಮಾಚಾರಿಗೆ ವಿಶ್ ಮಾಡ್ತಾರೆ. ಕಿಟ್ಟಿ ಜೊತೆ ರುಕ್ಕು ಕೂಡ ಬಂದಿದ್ದಾಳೆ. ತದನಂತರ ಇಲ್ಲಿ ರಾಮಾಚಾರಿ ಮತ್ತು ರಾಜಿ ಇಬ್ಬರು ಕೂಡ ಮನೆಯಿಂದ ಹೊರಡ್ತಾರೆ. ಇದ್ರ ಹಿಂದೆನೇ ರುಕ್ಕು ಮನೆಯಿಂದ ಹೋಗೋಕ್ಕೆ ಸಿದ್ಧವಾಗ್ತಾಳೆ. ಅಷ್ಟರ ನಡುವೆ ಇಲ್ಲಿ ಅವರ ಚಿಕ್ಕಮ್ಮಂಗೆ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಹೋಗಬೇಕು ಅನ್ನೋ ನೆಪ ಇಟ್ಕೊಂಡು ರುಕ್ಕು ಮನೆಯಿಂದ ಹೋಗ್ತಾಳೆ. ಇದು ನಿಜವಾಗ್ಲೂ ಕಿಟ್ಟಿಗೆ ಅನುಮಾನ ತರಿಸುತ್ತೆ. ಹಾಗಾಗಿ ನನಗೂ ಏನೋ ಕೆಲಸ ಇದೆ ಅಂತ ಹೇಳಿ ಇಲ್ಲಿ ಕಿಟ್ಟಿ ಕೂಡ ಮನೆಯಿಂದ ಹೋಗೋದಕ್ಕೆ ನೋಡ್ತಾರೆ. ಅಷ್ಟರಲ್ಲಿ ಜಾನಕಿ ಅಮ್ಮ ಹೋಗಿದ್ದೆ, ನಿಮ್ಮಿಬ್ರಿಗೂ ಒಂದೇ ರೀತಿ ಬಟ್ಟೆ ತೊಗೊಂಡು ಬಂದಿದ್ದೀನಿ, ಇರಪ್ಪ ಬಟ್ಟೆ ತಂದು ಕೊಡ್ತೀನಿ ಅಂತ ರಾಮಾಚಾರಿ ಅಂಥದ್ದೇ ಬಟ್ಟೆಯನ್ನು ಕಿಟ್ಟಿಗೂ ಕೂಡ ಕೊಡ್ತಾರೆ. ಆಶೀರ್ವಾದ ಮಾಡಿ ಅವರ ಮಗನನ್ನು ಕಳಿಸ್ತಾರೆ. ಬಟ್ ಇಲ್ಲಿ ರಾಮಾಚಾರಿ ಕಿಟ್ಟಿ ಇಬ್ಬರು ಕೂಡ ಹೋಗಬೇಕಿದ್ರೆ ಅಪಶಕುನ ಆಗಿಬಿಡುತ್ತೆ. ಮನೆಗೆ ಕಟ್ಟಿದಂಥ ಒಂದು ರಕ್ಷೆ ರೀತಿ ಇದ್ದಂಥ ಒಂದು ಕಾಯಿ ಕೆಳಗಡೆ ಬೀಳುತ್ತೆ. ಇದರಿಂದಾಗಿ ಚಾರು ನಿಜವಾಗ್ಲೂ ಆತಂಕಕ್ಕೆ ಒಳಗಾಗ್ತಾಳೆ. ಯಾಕೆ ಈ ರೀತಿ ಬಿದ್ದು ಹೋಯ್ತು, ಇಬ್ಬರು ಕೂಡ ಹೋಗ್ತಿರ್ಬೇಕಿದ್ರೇ ಅಂತ ಹೇಳಿ ಅವಳಿಗೆ ಒಂದಷ್ಟು ಕೆಟ್ಟ ಆಲೋಚನೆಗಳು ಬರುತ್ತೆ. ಆ ಒಂದು ಕೆಟ್ಟ ಆಲೋಚನೆಯಲ್ಲಿ ಚಾರು ಮಧ್ಯಾಹ್ನನೇ ಕನಸು ಕಂಡುಬಿಡ್ತಾಳೆ. ಆ ಒಂದು ಕನಸಲ್ಲಿ ರಾಮಾಚಾರಿ ಮತ್ತು ರಾಜಿ ಇಬ್ಬರು ಕೂಡ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಆ ಒಂದು ಫ್ಯಾಕ್ಟ್ರಿಯಲ್ಲಿ ನವದೀಪ್ ಕಡೆಯವರಾಗಿರ್ತಾರೆ ರಾಜಿ. ಅದೇ ರೀತಿಯಲ್ಲಿ ನವದೀಪ್, ರಾಜಿ ಮತ್ತು ಮಾನ್ಯತಾ ಮೂವರು ಸೇರಿಕೊಂಡಿದ್ದೆ ರಾಮಾಚಾರಿ ಕತ್ತಿಯನ್ನು ಮುಗಿಸ್ಬಿಡ್ತಾರೆ. ಇಂಥ ಒಂದು ಕೆಟ್ಟ ಕನಸನ್ನು ಚಾರು ಕಂಡ ತಕ್ಷಣ ಹೆದರ್ಕೊಂಡ್ಬಿಡ್ತಾಳೆ, ಚೀರ್ಕೊಂಡ್ಬಿಡ್ತಾಳೆ. ಜಾನಕಿ ಅಮ್ಮ ಬಂದು ಸಮಾಧಾನ ಮಾಡ್ತಾರೆ. ನನಗೆ ಈ ರೀತಿ ಕನಸು ಬಿತ್ತು ಅಂದಾಗ ಈ ರೀತಿ ಕನಸು ಯಾವುದು ನಿಜ ಆಗೋದಿಲ್ಲ, ಹೆದರ್ಕೋಬೇಡ ಚಾರು, ಆತಂಕ ಪಟ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಆಗಿದೆ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಚಾರು ಕನಸು ಏನು ಕಂಡಿದ್ಲೋ ಖಂಡಿತವಾಗ್ಲೂ ಅಲ್ಲಿ ಅದೇ ನಡೀತದೆ. ಇಲ್ಲಿ ರಾಮಾಚಾರಿ ಮತ್ತು ರಾಜಿ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಿದ್ದಾಗೆ ರಾಜಿ ನಿಜವಾಗ್ಲೂ ತಮ್ಮನ್ನು ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋದು ರಾಮಾಚಾರಿಗೆ ಗೊತ್ತಾಗುತ್ತೆ. ನವದೀಪ್ ಕಡೆಯವರು ಅಂತ ಗೊತ್ತಾಗುತ್ತೆ. ತಕ್ಷಣ ಎಚ್ಚೆತ್ಕೊಂಡಂಥ ರಾಮಾಚಾರಿ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಾರೆ. ಅಷ್ಟರಲ್ಲಿ ರೌಡಿಗಳು ಬಂದು ರಾಮಾಚಾರಿಯನ್ನು ಲಾಕ್ ಮಾಡ್ತಾರೆ. ಬಟ್ ಇಲ್ಲಿ ನವದೀಪ್ ಮತ್ತು ಮಾನ್ಯತಾ ಕೇಕೆ ಹಾಕ್ತಿದ್ದಾರೆ. ಇದೆಲ್ಲ ಕೂಡ ನಮ್ಮದೇ ಪ್ಲ್ಯಾನ್ ಅನ್ನೋದನ್ನು. ಈ ಕಡೆ ರಾಜಿ ಕೂಡ ಹೌದು, ನನ್ನ ಮಾತನ್ನು ನೀವು ನಂಬಿದ್ರಿ, ಬಟ್ ನನ್ನನ್ನು ಮುರಾರಿ ನಂಬಲಿಲ್ಲ, ಬಟ್ ನೀವು ಅವನ ಮಾತನ್ನು ಕೇಳಲಿಲ್ಲ ಅಂತ ಕೂಡ ರಾಜಿ ಕೂಡ ಹೇಳ್ತಿದ್ದಾರೆ. ಈ ಕಡೆ ಅಸಹ್ಯ ಆಗ್ತದೆ ರಾಜಿ ಬಗ್ಗೆ ರಾಮಾಚಾರಿಗೆ. ಜೊತೆಗೆ ಪುರೋಹಿತನ ಕೈಲಿ ಏನು ಮಾಡೋಕ್ಕಾಗತ್ತೆ, ಫೈಟರ ಇವನು ಅಂತ ನವದೀಪ್ ಹೇಳ್ತಿದ್ದಾಗೆ ಹೆಚ್ಚಾಗಿದ್ದೆ ತಡ ರಾಮಾಚಾರಿಯ ರೌಡಿಗಳಿಂದ ಆಚೆ ಬಂದಿದ್ದೆ ಎಲ್ರಿಗೂ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಿದ್ದಾರೆ ರಾಮಾಚಾರಿ. ಇದರ ನಡುವೆ ನವದೀಪ್ ಅವರ ಮೇಲೆ ಶೂಟ್ ಮಾಡ್ತಾರೆ, ಗುಂಡು ತಾಕತ್ತೆ, ಜಸ್ಟ್ ಮಿಸ್ ಆಯಿತು. ಬಟ್ ಇಲ್ಲಿ ನವದೀಪ್ ಮಾತ್ರ ರೌಡಿಗಳನ್ನ ಮೊದಲು ಹೋಗಿ ಇಟ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ರೌಡಿಗಳೆಲ್ಲ ಹುಡುಕ್ಬೇಕಿದ್ರೆ ರಾಮಾಚಾರಿ ಮತ್ತೆ ಒಳಗಡೆ ಬರ್ತಿರ್ತಾರೆ. ಅಷ್ಟರಲ್ಲಿ ಅವರನ್ನು ಲಾಕ್ ಮಾಡ್ತಾರೆ. ಮತ್ತೆ ಅವರು ಕೂಡ ಫೈಟ್ ಬ್ಯಾಕ್ ಮಾಡ್ತಾರೆ ರಾಮಾಚಾರಿ ರೌಡಿಗಳ ಜೊತೆ. ಕೊನೆಗೂ ಹಿಂದೆಯಿಂದ ತಲೆಗೆ ಹೊಡೆದು ಅವರನ್ನು ಲಾಕ್ ಮಾಡಿಬಿಡ್ತಾರೆ. ನಂತರ ಒಳಗಡೆ ಕರ್ಕೊಂಡು ಬಂದು ಕಟ್ಟಾಕಿರ್ತಾರೆ. ನಂತರ ಏನು ಅನ್ಕೊಂಡ, ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀವಿ ಅನ್ಕೊಂಡ್ಯಾ, ನಿನ್ನ ಕತ್ತಿಯನ್ನು ಮುಗಿಸಿದ್ದೆ, ಮಾನ್ಯತಾ ಮೇಡಮ್ ನಾನು ಬೀಗ್ರಾಗ್ತಾ ಇದ್ದೀವಿ, ನನ್ನ ಮಗನ ಚಾರುಗೆ ಕೊಟ್ಟು ಮದುವೆ ಮಾಡಿಸ್ತಾ ಇದ್ದೀವಿ ಅಂತ
ನವದೀಪ್ ಮತ್ತು ಮಾನ್ಯತಾ ಹೇಳ್ತಾರೆ, ಇವತ್ತು ನಾನು ಅಂದ್ಕೊಂಡದ್ದು ದಿನ ಬಂದಿದೆ ಅಂತ ಮಾನ್ಯತಾ ಕೇಕೆ ಹಾಕ್ತಿದ್ದಾರೆ. ಇದರ ನಡುವೆ ನಾವು ನಿನ್ನ ಕಥೆಯನ್ನು ಮುಗಿಸೋದಿಲ್ಲ, ನಿನ್ನ ಕಥೆಯನ್ನು ಮುಗಿಸೋದಕ್ಕೆ ಒಂದು ಸ್ಪೆಷಲ್ ಎಂಟ್ರಿ ಆಗುತ್ತೆ ಅಂತ ಹೇಳಿದ್ರ ಮುಖಾಂತರ ರುಕ್ಕುನ ಅಲ್ಲಿ ಕರೆಸ್ತಾರೆ. ರುಕ್ಕುನ ನೋಡಿ ಶಾಕ್ ಆಗುತ್ತೆ ರಾಮಾಚಾರಿಗೆ. ಜೊತೆಗೆ ಇಲ್ಲಿ ರಾಮಾಚಾರಿನ ನೋಡಿದೆ, ಹೌದು ನೀನು ನನ್ನ ಮತ್ತು ಕಿಟ್ಟಿನ ಒಂದು ಮಾಡಿದೆ, ಬಟ್ ಏನು ಮಾಡೋದು, ನಿನ್ನ ಮೇಲೆ ನನಗೆ ಸಿಟ್ಟಿಲ್ಲ, ಬಟ್ ನಿನ್ನ ಹೆಂಡತಿಯಿಂದ ಅನ್ಯಾಯ ಆಗಿದೆ, ಅವಳ ಜೀವ ನಿನ್ನಲ್ಲಿರೋದ್ರಿಂದ ನಿನ್ನ ಜೀವ ಮುಗಿಸಿದ್ರೆ ಅವಳು ವಿಧವೆ ಆಗ್ತಾಳೆ, ಸಂಕಟ ಪಡ್ತಾಳೆ, ಅದೇ ಕಾರಣಕ್ಕೆ ನಿನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಅಂತ ರುಕ್ಕುನೇ ಫಸ್ಟು ಅಟ್ಯಾಕ್ ಮಾಡ್ತಾರೆ. ನಂತರ ಮಾನ್ಯತೆ ಎಲ್ಲರೂ ಕೂಡ ಅಟ್ಯಾಕ್ ಮಾಡಿದೆ, ನಿಜವಾಗ್ಲೂ ಅಲ್ಲಿ ದುಪ್ಪನೆ ಬಿದ್ದು ಹೋಗ್ಬಿಡ್ತಾರೆ ರಾಮಾಚಾರಿ. ಇತ್ತ ಕಡೆ ಏನೋ ಒಂದು ರೀತಿ ಚಾರು ಮತ್ತು ಜಾನಕಿಯಮ್ಮ ಇಬ್ರಿಗೂ ಕೂಡ ಸಂಕಟ ಆಗ್ತದೆ. ದೀಪ ಹಚ್ತಾಳೆ ಚಾರು, ಬಟ್ ದೀಪ ಆರೋಗುತ್ತೆ, ಬಟ್ ಆ ವಿಷಯ ಚಾರು ಗೊತ್ತಾಗದಿರೋ ಹಾಗೆ ಜಾನಕಿಯಮ್ಮ ನೋಡ್ಕೋತಾರೆ. ತದನಂತರ ಇಲ್ಲಿ ತಗೊಂಡೋಗಿ ಯಾವ್ದಾದ್ರು ಬೀದಿಗೆ ಬಿಸಾಕ್ಬಿಡಿ ಅಂತ ನವದೀಪ್ ಮಾನ್ಯತಾ ಹೇಳ್ಬಿಡ್ತಾರೆ. ರೌಡಿಗಳು ಕೂಡ ತಗೊಂಡು ಹೋಗಿದ್ದೆ ಬೀದಿಲಿ ಬಿಸಾಡ್ಬಿಡ್ತಾರೆ. ಆ ಕಡೆ ರುಕ್ಕು ಮತ್ತು ಮಾನ್ಯತಾ ಒಂದು ಖುಷಿಯನ್ನು ಸಂಭ್ರಮಿಸ್ತಾ ಇದ್ರೆ, ಇಲ್ಲಿ ಜಾನಕಿಯಮ್ಮ ಮತ್ತು ಚಾರುಗೆ ಏನೋ ಒಂದು ರೀತಿಯ ಆತಂಕ, ಕಳವಳ ಆಗ್ತದೆ. ಇದರ ನಡುವೆ ದಾರಿಲಿ ಅಗ್ರಹಾರದವ್ರೆ ಒಬ್ಬ ವ್ಯಕ್ತಿ ಹೋಗ್ತಿರ್ತಾರೆ. ಅವರು ರಾಮಾಚಾರಿನ ನೋಡಿದ್ದೆ ಶಾಕ್ ಆಗ್ತಾರೆ. ಜಾನಕಿ ಅಮ್ಮಂಗೆ ಕಾಲ್ ಮಾಡಿದ್ದೆ, ಇಲ್ಲಿ ಈ ರೀತಿ ರಾಮಾಚಾರಿ ಶವ ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಮಾತಿನ ಕೇಳಿ ಜಾನಕಿ ಅಮ್ಮ ಕುಸ್ತು ಹೋಗ್ಬಿಡ್ತಾರೆ. ಆ ಕಡೆ ಚಾರು ಹೂ ಕೀಳ್ತಿರ್ತಾಳೆ. ಅದರ ನಡುವೆ ಮುರಾರಿ ಮತ್ತು ಅಜ್ಜಿಗೆ ಈ ವಿಷಯ ಹೇಳಿದಾಗ, ಇಲ್ಲ ಆ ರೀತಿ ಆಗಿಲಿಕ್ಕೆ ಸಾಧ್ಯ ಅಲ್ಲ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಮುರಾರಿ ಹೊರಡ್ತಾರೆ. ಬಟ್ ಮುರಾರಿ ಕೂಡ ಹೋಗಿ ನೋಡಿದ್ದೆ ನಮ್ಮ ರಾಮಾಚಾರಿ ನಮ್ಮಿಂದ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ತಕ್ಷಣ ಜಾನಕಿ ಅಮ್ಮಂಗೆ ಕಾಲ್ ಮಾಡಿ, ಹೌದು ನಿಜ ರಾಮಾಚಾರಿ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ಅಂತ ಸಂಕಟದಲ್ಲಿ ಹೇಳ್ತಾರೆ. ಇಲ್ಲಿ ನಿಜವಾಗ್ಲೂ ಅಜ್ಜಿ ಮತ್ತು ಜಾನಕಿ ಅಮ್ಮ ಅಳ್ತಿದ್ದಾರೆ. ಈ ವಿಷಯ ಇಲ್ಲಿ ಚಾರುಗೆ ಹೇಳೋದು ಬೇಡ ಅಂತಿದ್ದಾರೆ. ಆ ಕಡೆ ಚಾರು, ರಾಮಾಚಾರಿ ಕಾಲ್ ಮಾಡಿದ್ದಾನೆ ಅಲ್ವಾ, ಯಾವಾಗ ಬರ್ತಾನಂತೆ ಅಂದಾಗ ಬರ್ತಾನಂತೆ ಆದಷ್ಟು ಬೇಗ ಅಂತ ಜಾನಕಿ ಅಮ್ಮ ಸುಳ್ಳು ಹೇಳ್ತಾರೆ. ಜಾನಕಿ ಅಮ್ಮ ಚಾರು ಹತ್ರ ತನ್ನ ಸಂಕಟನ ಹೇಳ್ಕೊಳಕ್ಕಾಗ್ತಿಲ್ಲ. ಇಲ್ಲಿ ಚಾರು ನನ್ನ ಗಂಡ ಬರ್ತಾನೆ ಅಂತ ಹೇಳಿ ಅವನಿಗೆ ಹೂವು ಇಷ್ಟ ಆಗುತ್ತೆ, ನನ್ನನ್ನು ಮುತ್ತೈದೆ ರೀತಿ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೂವು, ಗಾಜಿನ ಬಳೆಗಳು ಎಲ್ಲವನ್ನ ಕೂಡ ತೊಟ್ಕೊಂಡಿದ್ದಾಳೆ. ಇದನ್ನು ನೋಡಿ ನಿಜವಾಗ್ಲೂ ಜಾನಕಿ ಅಮ್ಮನ ಸಂಕಟ ಮತ್ತಷ್ಟು ಜಾಸ್ತಿ ಆಗ್ತದೆ. ಪೊಲೀಸ್ ಅವರು ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ದಫನ್ ಮಾಡ್ತಿದ್ದಾರೆ. ಡಾಕ್ಟರ್ ಹತ್ರ ಕೂಡ ಕನ್ಫರ್ಮೇಷನ್ ತಗೋತಾರೆ, ಇಲ್ಲಿ ಚಾರಿ ಉಸಿರು ಹೋಗಿದೆ ಅಂತ. ಇಲ್ಲಿ ಮುರಾರಿ ಕಣ್ಣೀರು ಹಾಕ್ತಿದ್ದಾರೆ. ಇತ್ತ ಕಡೆ ಮಾನ್ಯತಾ ಸಂಭ್ರಮಿಸ್ತಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಅಲ್ಲಿ ಸತ್ತಿರೋದು ಚಾರಿನ ಅನ್ನೋ ಅನುಮಾನ ಬರುತ್ತೆ. ಈ ಕಡೆ ಗೋಡೆಗೆ ತಾಕಿದ್ದೆ ಕೈಯಿನ ಗಾಜಿನ ಬಳೆಗಳು ಒಡೆದೋಗುತ್ತೆ ಚಾರುದು. ಅದರಿಂದ ಅವಳು ಆತಂಕ ಜಾಸ್ತಿ ಆಗುತ್ತೆ. ಕೊನೆಗೂ ಇಲ್ಲಿ ಚಾರುಗೆ ತನ್ನ ಗಂಡ ತನ್ನಿಂದ ದೂರ ಹೋಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ರಾಮಾಚಾರಿ ದೇಹವನ್ನು ಮನೆಗೆ ತಗೊಂಡು ಬರ್ತಾರೆ. ವಿಷಯನ ನೋಡಿದ್ದೆ, ರಾಮಾಚಾರಿ ದೇಹನ ನೋಡಿದ್ದೆ, ನಿಜವಾಗ್ಲೂ ಚಾರು ಕುಸ್ತು ಹೋಗ್ತಾಳ ಅಥವಾ ಇದೆಲ್ಲದರ ನಡುವೆ ಒಂದು ಭಾರಿ ಟ್ವಿಸ್ಟ್ ಇದೆ ಅಂತ ಅನ್ನಿಸ್ತದೆ. ಯಾಕಂದರೆ ರಾಮಾಚಾರಿ ಅಲ್ಲಿಂದ ಓಡಿ ಹೋಗಿದ್ದು, ಆದರೆ ಅಲ್ಲಿ ರೌಡಿಗಳು ಮತ್ತೆ ರಾಮಾಚಾರಿನ ಅಟ್ಯಾಕ್ ಮಾಡಿದಾಗ ರಾಮಾಚಾರಿ ಮತ್ತೆ ಒಳಗಡೆ ಬರ್ತಾ ಇದ್ರು ಫ್ಯಾಕ್ಟ್ರಿಗೆ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಅಲ್ಲಿ ಬಂದಿದ್ದು ರಾಮಾಚಾರಿ ಅಲ್ಲ, ಕಿಟ್ಟಿ ಅಂತಕ್ಕಂಥದ್ದು. ರುಕ್ಕುನ ಫಾಲೋ ಮಾಡ್ಕೊಂಡು ಕಿಟ್ಟಿ ಬಂದಿದ್ದಾರೆ. ಕಿಟ್ಟಿನ ರಾಮಾಚಾರಿ ಅಂದ್ಕೊಂಡು ರೌಡಿಗಳು ತಗೊಂಡು ಹೋಗಿದ್ದಾರೆ. ಇಲ್ಲಿ ರುಕ್ಕು ತನ್ನ ಗಂಡನ ಪ್ರಾಣವನ್ನ ಕೈಯಾರೆ ತೆಗೆದಿದ್ದಾಳೆ. ಖಂಡಿತವಾಗ್ಲೂ ಅಲ್ಲಿ ಸತ್ತಿರೋದು ರಾಮಾಚಾರಿ ಅಲ್ಲ, ರಾಮಾಚಾರಿಗೋಸ್ಕರ ಇಲ್ಲಿ ಕಿಟ್ಟಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ. ಹಾಗಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಸತ್ತಿರೋದು ರಾಮಾಚಾರಿ ಅಲ್ಲ, ಕಿಟ್ಟಿ ಅನ್ನೋದು ಗೊತ್ತಾಗಬೇಕು ಅಂದರೆ ಖಂಡಿತವಾಗ್ಲೂ ರಾಮಾಚಾರಿ ಅಲ್ಲಿಗೆ ಎಂಟ್ರಿ ಕೊಡಬೇಕಾಗತ್ತ. ಈ ಕಡೆ ಚಾರುವಿಗೆ ವಿಷಯ ಗೊತ್ತಾಗಿದೆ. ಆಕೆಯನ್ನ ಕೈ ಬಳೆ, ಹೂವು ಎಲ್ಲ ತೆಗೆದು ಆಕೆಯ ಮುತ್ತೈದೆ ತನ್ವನ್ನ ತೆಗೆದು ಹಾಕಬೇಕಾದ್ರೆ ಖಂಡಿತ ರಾಮಾಚಾರಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಹಾಗಿದ್ರೆ ನಿಜವಾಗ್ಲೂ ಅನಿಸುತ್ತಿದ್ದು ಕಿಟ್ಟಿನ ರಾಮಾಚಾರಿನ ಅನ್ನೋದಕ್ಕೆ ಕ್ಲಾರಿಟಿ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.